ನಮಸ್ಕಾರ. ವರ್ಷಾ ನ್ಯೂಸ್ 24/7ಗೆ ಸ್ವಾಗತ. ನಾನು ಪ್ರಿಯಾ. ಇಂದು ನಾವು ನವದೆಹಲಿ ಜಂತರ್ ಮಂತರ್ನಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಕ್ಕೆ ಸಂಬಂಧಿಸಿದ ಪ್ರತಿಭಟನೆಯ ಕುರಿತು ವಿಶೇಷ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ನಮ್ಮ ಸ್ಥಳೀಯ ವರದಿಯ ಪ್ರಕಾರ ಈ ಪ್ರತಿಭಟನೆಯಲ್ಲಿ ಸಿಜೆಪಿ ಸಂಘಟನೆಯ ಸದಸ್ಯರು ಹಾಗೂ ತಾವು ನೀಟ್ ಅಭ್ಯರ್ಥಿಗಳ ಬೆಂಬಲಿಗರು ಎಂದು ಹೇಳಿಕೊಂಡು ಹಲವರು ಭಾಗವಹಿಸಿದರು. ಆದರೆ ನಮ್ಮ ವರದಿಗಾರರ ಗಮನಕ್ಕೆ ಬಂದಂತೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಹಲವರು ವಿದ್ಯಾರ್ಥಿಗಳಂತೆ ಕಾಣಲಿಲ್ಲ. ಅಲ್ಲದೆ ಅವರ ಘೋಷಣೆಗಳು ಮತ್ತು ಚಟುವಟಿಕೆಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ವಿಷಯವನ್ನು ಮೀರಿ ರಾಜಕೀಯ ಅಂಶಗಳನ್ನು ಒಳಗೊಂಡಿದ್ದವು ಎಂಬ ಅಭಿಪ್ರಾಯ ಮೂಡಿತು. ಪ್ರತಿಭಟನೆಯ ವೇಳೆ ಕೆಲವು ಅಸಭ್ಯ ವರ್ತನೆಗಳು ಕಂಡುಬಂದವು. ಕೆಲ ಪ್ರತಿಭಟನಾಕಾರರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅವಾಚ್ಯ ಪದಗಳನ್ನು ಬಳಸಿರುವುದು ಹಾಗೂ ಅವಮಾನಕಾರಿ ಹೇಳಿಕೆಗಳನ್ನು ನೀಡಿರುವುದಾಗಿ ಆರೋಪಿಸಲಾಗಿದೆ. ಇಂತಹ ಘಟನೆಗಳು ಪ್ರತಿಭಟನೆಯ ಉದ್ದೇಶ ಮತ್ತು ಸ್ವರೂಪದ ಕುರಿತು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಪ್ರತಿಭಟನೆಯ ಆಯೋಜನೆ, ಆಹಾರ, ಸಾರಿಗೆ ಹಾಗೂ ಇತರ ವೆಚ್ಚಗಳಿಗೆ ಹಣಕಾಸಿನ ಮೂಲಗಳ ಕುರಿತು ಸಾರ್ವಜನಿಕ ವಲಯದಲ್ಲಿ ಹಲವು ಪ್ರಶ್ನೆಗಳು ಕೇಳಿಬಂದಿವೆ. ಆದರೆ ಈ ಆರೋಪಗಳನ್ನು ವರ್ಷಾ ನ್ಯೂಸ್ ಸ್ವತಂತ್ರವಾಗಿ ಪರಿಶೀಲಿಸಿಲ್ಲ. ಆದ್ದರಿಂದ ಇವುಗಳನ್ನು ಸಾರ್ವಜನಿಕ ಚರ್ಚೆಯ ಭಾಗವಾಗಿ ಮಾತ್ರ ವರದಿ ಮಾಡಲಾಗುತ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕಾನೂನುಬದ್ಧ ಹಾಗೂ ಶಾಂತಿಯುತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕಿದೆ. ಯಾವುದೇ ಪ್ರತಿಭಟನೆಯ ಗೌರವ, ಶಿಸ್ತು ಹಾಗೂ ಪರಸ್ಪರ ಗೌರವದೊಂದಿಗೆ ನಡೆಯಬೇಕು. ಕೊನೆಯಲ್ಲಿ ಸರ್ಕಾರಗಳು ಬದಲಾಗಬಹುದು, ರಾಜಕೀಯ ಪಕ್ಷಗಳು ಬರಬಹುದು ಮತ್ತು ಹೋಗಬಹುದು, ಆದರೆ ದೇಶವೇ ಮೊದಲ ಆದ್ಯತೆ. ನಮ್ಮ ಸಂವಿಧಾನ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಗೌರವಿಸೋಣ. ನಮ್ಮ ಹಿರಿಯರು, ಸೈನಿಕರು, ಪೊಲೀಸ್ ಸಿಬ್ಬಂದಿ ಹಾಗೂ ಮಹಿಳೆಯರನ್ನು ಗೌರವಿಸುತ್ತಾ ಜವಾಬ್ದಾರಿಯುತವಾಗಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಣ. ವರ್ಷಾ ನ್ಯೂಸ್ 24/7 ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. Excuse me, are you NEET student? NEET student. रात के तकरीबन 11 बजे का समय है. जंतर मंतर पे मैं दिखा दूं, अलग अलग यहाँ पर स्विगी से, जोमेटो से खाना भेज रहे हैं. ये मेरे पास में खाना है. कौन भेजा भैया? ये बांग्लादेश से है. बांग्लादेश से भेजा है.